ನಟ ಪ್ರಥಮ್ಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆಯ ವಿಚಾರ. ದೂರನ್ನ ಕೊಡೋದಕ್ಕೆ ನಟ ಪ್ರಥಮ್ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಠಾಣೆಗೆ ಆಗಮಿಸಿ ದೂರನ್ನ ನೀಡುವಂತೆ ಪ್ರಥಮ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಸಿಪಿಐಯಿಂದ ಪ್ರಥಮ್ ಸಂಪರ್ಕಕ್ಕೂ ಕೂಡ ಯತ್ನ ಆಗಿದೆ. ಪದೇ ಪದೇ ಪ್ರಥಮ್ ಸಂಪರ್ಕಕ್ಕೆ ಪೊಲೀಸರು ಯತ್ನಿಸ್ತಾ ಇದ್ದಾರೆ. ಘಟನೆ ನಡೆದು 4 ದಿನಗಳಾದ್ರೂ ಕೂಡ ನಟ ಪ್ರಥಮ್ ದೂರನ್ನ ದಾಖಲಿಸಿಲ್ಲ. ಹಾಗಾದ್ರೆ ಯಾಕಾಗಿ ನಟ ಪ್ರಥಮ್ ದೂರನ್ನ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾರು ಇವರ ಮೇಲೆ ಹಲ್ಲೆ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಅದರ ಜೊತೆಗೇನೆ 4 ದಿನದ ಹಿಂದೆ ನಡೆದಿರುವಂತಹ ಘಟನೆ, ಪೊಲೀಸರೇ ವಿವರವನ್ನು ಕೇಳ್ತಾ ಇದ್ದಾರೆ, ದೂರು ಕೊಡಿ ಅಂತ ಕೇಳ್ತಿದ್ದಾರೆ. ಅಷ್ಟಿದ್ರೂ ಕೂಡ ಪ್ರಥಮ್ ದೂರನ್ನ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ನಟ ಪ್ರಥಮ್ ಅವರ ನಡೆ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಹಲ್ಲೆಗೆ ಯತ್ನ ಆದ್ರೂ ಕೂಡ, ಮಾರಕಾಸ್ತ್ರಗಳನ್ನು ಪ್ರದರ್ಶಿಸಿ ಬೆದರಿಕೆ ಹಾಕಿದ್ರು ಕೂಡ ನಟ ಪ್ರಥಮ್ ಅವರು ಯಾಕಾಗಿ ದೂರನ್ನ ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತೆ ಯಾವ ವಿಚಾರಕ್ಕೆ ಅವರ ಮೇಲೆ ಹಲ್ಲೆಗೆ ಯತ್ನ ಆಯಿತು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈಗ ಹಲ್ಲೆಗೆ ಯತ್ನ ಆಗಿದೆ, ಜೀವ ಬೆದರಿಕೆ ಇದೆ ಅನ್ನೋದನ್ನು ಕೂಡ ಪ್ರಥಮ್ ಹೇಳ್ತಾ ಇದ್ದಾರೆ. ಮಾತಿನ ಮೂಲಕ ಹೇಳುವಂತಹ ಪ್ರಥಮ್ ಅವರು ದೂರನ್ನ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅಂತ ಹೇಳಿ. ಖಂಡಿತ ಪ್ರೇಮ್, ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ಕೂಡ ಸ್ಥಳೀಯವಾಗಿ ಪೊಲೀಸರನ್ನ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡಿದ್ರಿ. ನೇರವಾಗಿ ಪ್ರಥಮ್ ಅವರಿಗೆ ಕರೆ ಮಾಡುವಂತ ಕೆಲಸವನ್ನ ಮಾಡಿದ್ರಿ. ಮತ್ತೆ ಪ್ರಥಮ್ ಅವರನ್ನ ದೊಡ್ಡಬಳ್ಳಾಪುರದ ಏನು ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತ ಜಾಗಕ್ಕೆ ಹೋಗಿ ಕೂಡ ನಾವು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ. ಈ ಒಂದು ಮಾಹಿತಿ ಪ್ರಕಾರ, ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮಂಗಳವಾರ ಅಂತಂದ್ರೆ ಇದೇ ತಿಂಗಳ 22ನೇ ತಾರೀಕು ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯ ಅಂತೇಳಿ ಅಲ್ಲಿ ಒಂದು ಗ್ರಾಮದ ಬಳಿ ಒಂದು ತೋಟದ ಮನೆ ಇದೆ. ಆ ತೋಟದ ಮನೆಯ ಒಳಭಾಗದಲ್ಲಿ ರೇಣುಕಾ ಯಲ್ಲಮ್ಮ ಮಂದಿರ ಅಂತೇಳಿ ಒಂದು ದೇವಾಲಯ ಕೂಡ ಇದೆ. ಸಹಜವಾಗಿ ಆಷಾಢ ಮಾಸದ ಸಂದರ್ಭದಲ್ಲಿ ಇಂತಹ ದೇವಿಗಳಿಗೆ ಜಾತ್ರೆಯನ್ನ ಮಾಡುವಂಥದ್ದು ಈ ಹಳ್ಳಿಗಳ ಕಡೆ ಸರ್ವೇ ಸಾಮಾನ್ಯ, ಮಾಮೂಲಿ ವಾಡಿಕೆ ಕೂಡ. ಅದೇ ರೀತಿ ಆ ದೇವಸ್ಥಾನವನ್ನ ಕಟ್ಟಿಸಿದಂತ ಒಬ್ಬ ವ್ಯಕ್ತಿ ಏನಿದ್ರೆ, ಆ ವ್ಯಕ್ತಿ ಮತ್ತೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು, ಆ ವ್ಯಕ್ತಿಯೇ ಪ್ರಥಮ್ ಅವರಿಗೆ ಮತ್ತೆ ಬುಲೆಟ್ ಅವರ ದಿವಂಗತ ಏನು ಪ್ರಕಾಶ್ ಅವರ ಮಗ ರಕ್ಷಕ್ ಅವರಿಗೂ ಕೂಡ ಆಹ್ವಾನವನ್ನ ನೀಡಿದ್ರು. ಹಾಗಾಗಿ ಆಹ್ವಾನದ ಮೇರೆಗೆ ಅವರು ಅಲ್ಲಿ ಬಂದಿದ್ರು ಅನ್ನುವಂಥದ್ದನ್ನ ಈಗ ಅಲ್ಲಿನ ಹಳ್ಳಿಯ ಜನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಥಮ್ ಅವರು ಕೆಲವು ಕಡೆ ಹೇಳಿಕೊಂಡಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಕೆಲ ಕಿಡಿಗೇಡಿಗಳು ಅವರನ್ನ ಗುಂಪು ಕಟ್ಟಿಕೊಂಡು ಸುತ್ತುವರೆದು ಅವರ ಮೇಲೆ ಬೆದರಿಕೆಯನ್ನ ಹಾಕಿದ್ರು, ಡ್ರ್ಯಾಗರ್ ಅನ್ನ ತೋರಿಸಿ ಚುಚ್ಚಲಿಕ್ಕೆ ಬಂದ್ರು ಅಂತಕ್ಕಂಥ ಏನು ಹೇಳಿಕೆಗಳಿದೆ, ಆ ಹೇಳಿಕೆಗಳಿಗೆ ಪೂರ್ವವಾಗಿ ಗಲಾಟೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಹಳ್ಳಿಯವರು ಯಾರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಆದ್ರೆ ಅವರು ದೇವಸ್ಥಾನಕ್ಕೆ ಬಂದಿದ್ದು ನಿಜ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸರನ್ನು ಕೂಡ ನಾವು ಈ ಒಂದು ಮಾಹಿತಿಯನ್ನ ಕೇಳಿದಾಗ ಪೊಲೀಸರು ಹೇಳ್ತಾ ಇರುವಂತದ್ದು ನಮಗೂ ಕೂಡ ಈ ಮಾಹಿತಿ ಬಂತು. ಹಾಗಾಗಿ ನಾವು ಖುದ್ದು ಪ್ರಥಮ್ ಅವರಿಗೆ ಕರೆ ಮಾಡಿ ವಿಚಾರವನ್ನ ತಿಳ್ಕೊಂಡಿದ್ವಿ. ಮತ್ತೆ ಬಹಳಷ್ಟು ಬಾರಿ ಅವರಿಗೆ ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸಿ ಠಾಣೆಗೆ ಬಂದು ದೂರು ನೀಡುವಂತೆ ನಾವು ಹೇಳಿಕೊಂಡಿದ್ವಿ. ಆದ್ರೆ ಘಟನೆ ನಡೆದು 3-4 ದಿನಗಳಾದ್ರೂ ಕೂಡ ಇದುವರೆಗೂ ಕೂಡ ಪ್ರಥಮ್ ಅವರು ಅದಕ್ಕೆ ಯಾವುದೇ ರೀತಿಯ ಅಂದ್ರೆ ಪ್ರತಿಕ್ರಿಯೆ, ದೂರು ಕೊಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕೇವಲ ವಾಟ್ಸಪ್ ನಲ್ಲಿ ಕೆಲವೊಂದಷ್ಟು ನನಗೆ ಸಮಯ ಬೇಕು ಅಂತ ಮಾಹಿತಿಯನ್ನ ಅಷ್ಟೇ ಕೇಳ್ತಿದ್ರೆ, ಆದ್ರೆ ಯಾವಾಗ ದೂರು ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ದೂರು ಕೊಟ್ಟರೆ ಅಷ್ಟೇ ಕಾನೂನು ಕ್ರಮ ಆಗಲಿದೆ ಅಂತಕ್ಕಂಥದ್ದು. ಆದ್ರೆ ಯಾಕೆ ಪ್ರಥಮ್ ಅವರು ಹಿಂದೇಟು ಆಗ್ತಿದ್ರೆ ಅನ್ನತಕ್ಕದನ್ನ ಅವರನ್ನೇ ಸ್ಪಷ್ಟಪಡಿಸಬೇಕಾಗುತ್ತೆ. ಬ್ರಹ್ಮ್. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.